ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಉಮಾಕಾಂತ್ ಗೈಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತು ಮತ್ತೊಂದು ಸಿನಿಮಾ ಟ್ರೇಲರ್ ಬಗ್ಗೆ ಮಾತಾಡ್ತಾ ಹೇಳೋದಕ್ಕೆ ಬಂದಿದ್ದೀನಿ. ಅದೇ ನಮ್ಮ ಕನ್ನಡ ಸಿನಿಮಾ ಗಂಡದ ಸೆರಗು ಅಂತ. ತುಂಬ ಇದು ಹೆಂಗೆ ಅನ್ನಿಸ್ತು ಅಂದರೆ, ನನಗೆ ಈಗ ನೋಡಿದೆ ನಾನು ಇಷ್ಟೇ ಆಗಲೇ ಟ್ರೇಲರು. ಹೆಂಗಿದೆ ಅಂದರೆ, ನಮ್ಮ ಕಿರಗೂರಿನ ಗಯ್ಯಾಳಿಗಳ ನೆನಪಾಯಿತು. ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಂಥ. ಸೊ ಆ ಪಾತ್ರಗಳು, ಆ ಶೇಡುಗಳು ಹೆಂಗೆ ತೊಗೊಂಡೋಗಿದ್ದಾರೆ ಕಥೆನಂದರೆ, ನಿರ್ದೇಶಕರಾದಂಥ ರಾಕಿ ಸೋಮ್ಲಿ ಅವರು, ಅದಾದಮೇಲೆ ನಿರ್ಮಾಣ ಮಾಡಿದ್ದು ಕೊಟ್ರೇಶ್ ಗೌಡ ಅಂತ. ಇನ್ನು ಅದರಲ್ಲಿ ಆ್ಯಕ್ಟ್ ಮಾಡಿದಂಥವರು ವರ್ಧನ ಅವರಿದ್ದಾರೆ, ಭೂಮಿ ಶೆಟ್ಟಿ ಅವರಿದ್ದಾರೆ, ಯಶ್ ಶೆಟ್ಟಿ ಅವರಿದ್ದಾರೆ, ಸಿಂಧು ಲೋಕನಾಥ್ ಅವರಿದ್ದಾರೆ, ನಮ್ಮ ಬಸು ಹಿರೇಮಠ ಅವರಿದ್ದಾರೆ. ಅದಾದಮೇಲೆ ಕೊನೆಗೆ ಬರ್ತಾರೆ ಎಂಡಿಗೆ ಮಾಲಾಶ್ರೀ ಅವರು. ಇಡೀ ಸಿನಿಮಾದ ತಿರು ಅವರಿಂದ ಪಡೆದುಕೊಡುತ್ತೆ ಬೇರೆ ಥರ. ಎಷ್ಟು ಎಂತೋಸಿಸ್ಟ್ ಆಗಿದೆ ಅಂತ ಸ್ನೇಹಿತರೆ. ಒಬ್ಬಳು ವೇಶ್ಯಾವಾಟಿಕೆ ಕತೆ ಅಂತ ಅನ್ಸುತ್ತದು. ಅದ ವೇಶ್ಯೆಯನ್ನು ವೃತ್ತಿ ಮಾಡ್ಕೊಂಡಂಥವಳು, ಅದು ಬಡತನದಕ್ಕೋಸ್ಕರ. ಸೊ ಅಲ್ಲಿಂದ ಅದು ಆರಂಭದಲ್ಲಿ ಏನೋ ಒಂದು ಈ ಘರ್ಷಣೆ ಮುಖಾಂತರ ತೊಗೊಂಡು ಹೋಗೋದಂಥ ಕಥೆನ ಎಲ್ಲಿಗೆ ಹೋಗ್ತಾರಂದರೆ, ಅವಳ ಮಗಳು ಕೊನೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಿಂಚ್ತಾಳೆ, ದೊಡ್ಡ ಸಾಧನೆ ಮಾಡ್ತಾಳೆ ಅಂತ ಅಥ್ಲೆಟಿಕ್ಸಲ್ಲಿ. ಆ ಥರ ತೊಗೊಂಡು ಹೋಗಿದ್ದಾರೆ ಅವರು. ಒಂದೊಂದು ಪಾತ್ರಗಳು ಹೆಂಗಿದಾವೆ ಅಂದರೆ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಎಷ್ಟು ಇದೊಂಥರ ಪ್ರಯೋಗಾತ್ಮಕ ಇದೆ ಅದು. ಇಂಥ ಸಿನಿಮಾಗಳು ಕನ್ನಡಕ್ಕೆ ನಮಗಿನ್ನೂ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಎಡಿಟಿಂಗು ಎಲ್ಲೂ ಏನೂ ಬೇಜಾರಾಗಲ್ಲ, ಮತ್ತು ಬೋರ್ ಹೊಡಿಸಲ್ಲ ಯಾವುದೇ ಕಾರಣಕ್ಕೂ. ಮತ್ತು ತುಂಬ ಅದೇನೋ ಅಂತಾರಲ್ಲ, ಕರ್ಕಶ ಶಬ್ದ ತುಂಬ ಇದು ನೋಡೋಕ್ಕಾಗಲ್ಲ ಇದು ಅಂತ ಅನಿಸುತ್ತಲ್ಲ, ಆ ಥರ ಏನಿಲ್ಲ. ಎಲ್ಲವೂ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಲೊಕೇಶನ್ಸ್ಗಳು. ಹೌದಾ, ಯಶ್ ಶೆಟ್ಟಿ ಅವರು ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಅದು ಅವರು ಕಾಣಿಸ್ಕೊಡ್ತಾರೆ. ಎಲ್ಲ ಪಾತ್ರಗಳು ಕೂಡ ಎಲ್ಲೋ ಒಂದು ಕಡೆ ನಮಗೆ ಮತ್ತೆ ಈ ರಕ್ತಪಾತದ ಸಿನಿಮಾಗಳಲ್ಲಿ ಅದನ್ನೇ ಬೇರೆ ಥರ ತೋರಿಸಿದ್ದಾರೆ. ಅದೇ ಕ್ರೌರವನ್ನು ಮತ್ತು ತಾಯಿ ಮತ್ತು ಮಗಳ ಸಂಬಂಧವನ್ನು ತೋರಿಸಿದ್ದಾರೆ. ತಾಯಿ ಅದೇನೋ ಅಂತಾರಲ್ಲ, ಈ ಮಗಳನ್ನ ತುಂಬ ಕಷ್ಟದಲ್ಲಿ ಬೆಳೆಸಿ ತನಗಾಗಿರೋ ಅವಮಾನಗಳನ್ನ ಸಹಿಸ್ಕೊಂಡು, ಯಾಕೆಂದರೆ ಅವಳು ವೇಶ್ಯ ಆಗಿರ್ತಾಳೆ. ಸೊ ಅದನ್ನು ಮುಚ್ಚಿಟ್ಟಂಥ ತಾಯಿ ತನ್ನ ಮಗಳೇ ಅವಳಿಗೆ ಸರ್ವಸ್ ಆಗಿರ್ತಾಳೆ. ಸೊ ಅಂಥ ಮಗಳು ಕೂಡ ತನ್ನ ತಾಯಿನ ಹೆಸರು ಉಳಿಸ್ಬೇಕು ಅಂತ ಎಲ್ಲಿಗೆ ಹೋಗುತ್ತೆ ಅಂದರೆ ಕತೆ, ಅವಳು ದೊಡ್ಡ ಸಾಧನೆ ಮಾಡ್ತಾಳೆ. ನೋಡಿ, ಒಬ್ಬಳು ವೇಶ್ಯೆ ಮಗಳು ಅಷ್ಟು ದೊಡ್ಡ ಅಥ್ಲೆಟಿಕ್ಸ್ ಆಗಿ ರನ್ನರ್ ಆಗಿ ಸಾಧನೆ ಮಾಡುವಂಥ ಕತೆ ಇದು. ಸೊ ಇದು ತುಂಬ ವೇಟ್ ಮಾಡ್ತಾ ಇದ್ದೀನಿ ಸಿನಿಮಾಗೆ. ಜೊತೆಗೆ ಮಾಲಾಶ್ರೀ ಅವರು ಬರುವಂಥ ಪೊಲೀಸ್ ಪಾತ್ರ ಇದೆಯಲ್ಲ, ಮಾಲಾಶ್ರೀ ಮೇಡಮ್ನ ನಾವು ತುಂಬ ಈಗ ಗಂಗಾ ಸಿನಿಮಾ ಆಗಿರ್ಬೋದು, ಅವ್ರದ್ದು ಚಾಮುಂಡಿ ಸಿನಿಮಾಗೆಲ್ಲ ನೋಡ್ತಾರೆ ಬಂದಿದ್ವಿ. ಬೇಸಿಕಲಿ ಪೊಲೀಸ್ ಪಾತ್ರ ಅಂದರೆ ನಡೆಸಿಬಿಡ್ತಾರೆ ಅವರು, ಬೇರೆಯವ್ರ ಥರ ಅಲ್ಲ. ಸೊ ಮಾಲಾಶ್ರೀ ಮೇಡಮ್ಗೂ ಪಾತ್ರ ಹಾಗೆ ಇದೆ. ಸೊ ಅವರಿಂದ ಮತ್ತೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸಿನಿಮಾ ಕತೆ. ಸೊ ಹೀಗಾಗಿ ನಾನಂತೂ ವೇಟ್ ಮಾಡ್ತಿದ್ದೀನಿ. ದಯವಿಟ್ಟು ಕನ್ನಡಿಗರಿಗೆ ಕೇಳ್ಕೊತಾ ಇದ್ದೀನಿ, ಸಿನಿಮಾ ನೋಡಿ. ಸೊ ಇಂಥ ಸಿನಿಮಾಗಳನ್ನ ಬೆಳೆಸ್ಬೇಕು, ಹೊಸಬ್ರನ್ನ ಬೆಳೆಸಿ ಅಷ್ಟೇ, ಬೇರೆಯನ್ನೆಲ್ಲ. ನಮಸ್ಕಾರ.